ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನ ತಗೊಳ್ಳೋದಕ್ಕೆ ನಾವು ಸ್ವಲ್ಪ ಹಿಂಜರಿತಿದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅದನ್ನ ಚಾರ್ಜ್ ಮಾಡೋ ಟೈಮು ನಾವು ಪೆಟ್ರೋಲ್ ಹಾಕ್ಸಿದಷ್ಟು ಈಸಿ ಆಗಿರಲ್ಲ ಅನ್ನೋ ಕಾರಣಕ್ಕೆ. ಆದ್ರೆ ಹೋಂಡಾದವರು ಒಂದು ಹೊಸ ಇನ್ನೋವೇಷನ್ ನ ತಂದಿದ್ದಾರೆ. ಅವ್ರು ರೆಡಿ ಮಾಡಿರುವಂತಹ ಇವಿ ಆಕ್ಟಿವಾ ಸ್ಕೂಟರ್ನ ಪೆಟ್ರೋಲ್ ಹಾಕ್ಸಷ್ಟೇ ಟೈಮ್ ನಲ್ಲಿ 100% ಚಾರ್ಜ್ ಮಾಡಬಹುದು. ಆ ತರ ಒಂದು ಆಪ್ಷನ್ ನ ತಂದಿದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರುವಂತ ಸ್ಕೂಟರ್ ಹೋಂಡಾ ಆಕ್ಟಿವಾ ಇವಿ. ಈ ಒಂದು ಸ್ಕೂಟರ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿದ್ದು 2025ರಲ್ಲಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹೋಂಡಾ ಆಕ್ಟಿವಾ ಅನ್ನೋದು ಒಂದು ಲೆಜೆಂಡರಿ ಸ್ಕೂಟರ್ ಆಗಿರುವಂತದ್ದು. ಸೊ ಅದನ್ನ ಈಗ ನಮಗೆ ಎಲೆಕ್ಟ್ರಿಕಲ್ ಸ್ಕೂಟರ್ ಅಲ್ಲಿ 2025ರಲ್ಲಿ ಲಾಂಚ್ ಮಾಡಿಕೊಟ್ಟಿರುವಂತದ್ದು ಕಂಪನಿ. ಸೊ ಈ ಒಂದು ಸ್ಕೂಟರ್ ನಮಗೆ ಡೈಲಿ ಕಮ್ಯೂಟರ್ ಆಗಿರುವಂತದ್ದು. ಹಾಗೆ ಈ ಒಂದು ಚಾಸಿಸ್ ಟೈಪ್ ನ ನೋಡೋದಾದ್ರೆ ಅಂಡರ್ಬೋನ್ ಫ್ರೇಮ್ ಇಂದ ಬಂದಿರುವಂತದ್ದು. ಈ ಸ್ಕೂಟರ್ ಅಲ್ಲಿ ನಮಗೆ ಎರಡು ವೇರಿಯಂಟ್ಸ್ ಇರುವಂತದ್ದು. ಫಸ್ಟ್ ವೇರಿಯಂಟ್ ನ ನೋಡೋದಾದ್ರೆ QC1 ಅನ್ನೋ ಒಂದು ವೇರಿಯಂಟ್ ಆಗಿರುವಂತದ್ದು. ಇದು ನಿಮಗೆ ಬೇಸ್ ವೇರಿಯಂಟ್ ಆಗಿರುತ್ತೆ ಈ ಒಂದು ಸ್ಕೂಟರ್ ನಲ್ಲಿ. ಹಾಗೆ ಟಾಪ್ ವೇರಿಯಂಟ್ ನ ನೋಡೋದಾದ್ರೆ ಹೋಂಡಾ ರೋಡ್ ಸಿಂಕ್ ಡಿಯೋ ಆರ್ ಇ ಕನೆಕ್ಟೆಡ್ ಅನ್ನೋ ಒಂದು ವೇರಿಯಂಟ್ ಇರುವಂತದ್ದು. ಸೊ ನಾನು ವಿಡಿಯೋದಲ್ಲಿ ರಿವ್ಯೂ ಮಾಡೋದಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ವೇರಿಯಂಟ್ ಕೂಡ ಟಾಪ್ ವೇರಿಯಂಟ್ ಆಗಿರುವಂತದ್ದು, ಅಂದ್ರೆ ಹೋಂಡಾ ರೋಡ್ ಸಿಂಕ್ ಡಿಯೋ ಅಥವಾ ಇ ಕನೆಕ್ಟೆಡ್ ಅನ್ನೋ ಒಂದು ವೇರಿಯಂಟ್ ಆಗಿರುವಂತದ್ದು. ಸ್ಕೂಟರ್ ಅಲ್ಲಿ ನಮಗೆ ಒಟ್ಟು 5 ಕಲರ್ ಆಪ್ಷನ್ಸ್ ಇರುವಂತದ್ದು. ಯಾವ್ದು ಅಂತ ನೋಡೋದಾದ್ರೆ ಪರ್ಲ್ ಇಗ್ನಿಯಸ್ ಬ್ಲಾಕ್, ಮ್ಯಾಟ್ ಫಾಗಿ ಸಿಲ್ವರ್ ಮೆಟಾಲಿಕ್, ಪರ್ಲ್ ಸೆರೆನಿಟಿ ಬ್ಲೂ, ಪರ್ಲ್ ಮಿಸ್ಟಿ ವೈಟ್, ಪರ್ಲ್ ಶಾಲೋ ಬ್ಲೂ, ಇಷ್ಟು ಕಲರ್ ಆಪ್ಷನ್ಸ್ ಇರುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ ನ ಪ್ರತಿಯೊಂದು ಮಾಹಿತಿನೂ ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ಆಗಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸ್ಕೂಟರ್ ನ ಫ್ರಂಟ್ ವ್ಯೂ ನ ನೋಡ್ತಿರ್ಬೋದು. ಆಕ್ಟಿವಾ ಸ್ಕೂಟರ್ ಗೆ ಒಂದು ಪ್ರಾಪರ್ ಇವಿ ಲುಕ್ ನ ಕೊಟ್ಟಿರುವಂತದ್ದು. ಹಾಗೆ ಗ್ಲಾಸಿ ಫಿನಿಶ್ ಇರುವಂತಹ ಎರಡು ಮಿರರ್ಸ್ ನ ಈ ಒಂದು ಸ್ಕೂಟರ್ ನಲ್ಲಿ ಕೊಟ್ಟಿರುವಂತದ್ದು. ಫ್ರಂಟ್ ಸೆಕ್ಷನ್ ನಿಮಗೆ ಯಾವುದೇ ರೀತಿ ವೈಸರ್ ಇರೋದಿಲ್ಲ. ಇಲ್ಲಿ ನೋಡ್ತಿರ್ಬೋದು ಆಕ್ಟಿವಾ ಇ ಅನ್ನೋ ಒಂದು ಬ್ಯಾಡ್ಜಿಂಗ್ ಆಗಿರುವಂತದ್ದು. ಮತ್ತೆ ಗ್ಲಾಸಿ ಫಿನಿಶ್ ನಲ್ಲಿ ಬ್ಲಾಕ್ ಕಲರ್ ಡಿಸೈನ್ ಆಗಿರುವಂತದ್ದು ಫ್ರಂಟ್ ಸೆಕ್ಷನ್ ಅಲ್ಲಿ. ಮತ್ತೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ DRLs ನ ಕೊಟ್ಟಿರುವಂತದ್ದು. ಸೊ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿರುವಂತದ್ದು. ಅದ್ರ ಕೆಳಗಡೆ ಗ್ಲಾಸಿ ಫಿನಿಶ್ ಇರುವಂತಹ ಬ್ಲಾಕ್ ಕಲರ್ ಫಿನಿಶ್ ನಲ್ಲಿ ರೆಡಿ ಮಾಡಿರುವಂತದ್ದು. ನಿಮಗೆ ಇಲ್ಲಿ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ದು ಕಂಪ್ಲೀಟ್ ಬಾಡಿ ನಿಮಗೆ ಫೈಬರ್ ಇಂದ ಬಂದಿರುತ್ತೆ. ಯಾವುದೇ ರೀತಿ ಮೆಟಲ್ ನ ಯೂಸ್ ಮಾಡಿರೋದಿಲ್ಲ. LED ಹೆಡ್ ಲ್ಯಾಂಪ್ಸ್ ನ ಈ ಒಂದು ಸ್ಕೂಟರ್ ನಲ್ಲಿ ಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಹೋಂಡಾ ಅನ್ನೋ ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು. ಕ್ಲಾಸಿಕ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಇಂಡಿಕೇಟರ್ಸ್ ಕೂಡ ನಿಮಗೆ LED ಇಂದಾನೆ ಬಂದಿರುತ್ತೆ. ಯಾವುದೇ ರೀತಿ ಹಾಲೋಜಿನ್ ನ ಯೂಸ್ ಮಾಡಿರೋದಿಲ್ಲ. ಸೊ ಫ್ರಂಟ್ ಸೆಕ್ಷನ್ ಇರುವಂತಹ ಮಡ್ಗಡ್ ನ ನೋಡ್ತಿರ್ಬೋದು. ಇದು ಕೂಡ ನಿಮಗೆ ಫೈಬರ್ ಇಂದಾನೆ ಬಂದಿರುತ್ತೆ. ಡ್ಯುಯಲ್ ಕಲರ್ ನ ಯೂಸ್ ಮಾಡಿರುವಂತದ್ದು ನೋಡ್ತಿರ್ಬೋದು. ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ. ಹಾಗೆ ಫ್ರಂಟ್ ಸೆಕ್ಷನ್ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ನ ಕೊಟ್ಟಿರುವಂತದ್ದು ನೋಡ್ತಿರ್ಬೋದು. ತುಂಬಾನೇ ಈಸಿಯಾಗಿ ಎಲ್ಲ ಹಳ್ಳ ಕೊಳ್ಳಗಳನ್ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿನ ಈ ಒಂದು ಸಸ್ಪೆನ್ಷನ್ಸ್ ನಲ್ಲಿ ಕೊಟ್ಟಿರುವಂತದ್ದು. ಫ್ರಂಟ್ ಸೆಕ್ಷನ್ ನ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಡಿಸ್ಕ್ ಬ್ರೇಕ್ ನ ಕೊಟ್ಟಿರ್ತಾರೆ. ಡಿಸ್ಕ್ ಬ್ರೇಕ್ ನ ಸೈಜ್ ಬಂದು 160 mm ಆಗಿರುವಂತದ್ದು. ಹಾಗೆ ನಿಮಗೆ ಟೈರ್ ಸೈಜ್ ನ ನೋಡೋದಾದ್ರೆ 90x90 12 ಇಂಚಸ್ ಇಂದ ಬಂದಿರುತ್ತೆ. ನಿಮಗೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬಂದಿರುವಂತದ್ದು. ಹಾಗೆ ಟ್ಯೂಬ್ಲೆಸ್ ಟೈರ್ಸ್ ನ ಈ ಒಂದು ಸ್ಕೂಟರ್ ನಲ್ಲಿ ಕೊಟ್ಟಿರ್ತಾರೆ. ಈ ಸ್ಕೂಟರ್ ನ ಬ್ಯಾಕ್ ಸೆಕ್ಷನ್ ಸಸ್ಪೆನ್ಷನ್ ನ ನೋಡೋದಾದ್ರೆ 3 ಸ್ಟೆಪ್ ಅಡ್ಜಸ್ಟಬಲ್ ಸ್ಪ್ರಿಂಗ್ ಲೋಡೆಡ್ ಹೈಡ್ರಾಲಿಕ್ ಅನ್ನೋ ಒಂದು ಸಸ್ಪೆನ್ಷನ್ ಮುಖಾಂತರ ಬಂದಿರುವಂತದ್ದು ನೋಡ್ತಿರ್ಬೋದು. ಬ್ಲಾಕ್ ಕಲರ್ ನಲ್ಲಿ ಈ ಒಂದು ಸ್ಪ್ರಿಂಗ್ ನ ಕೊಟ್ಟಿರುವಂತದ್ದು ಅಥವಾ ಸಸ್ಪೆನ್ಷನ್ ನ ಕೊಟ್ಟಿರುವಂತದ್ದು. ಈಸಿಯಾಗಿ ನಿಮಗೆ ಎಲ್ಲಾ ಹಳ್ಳ ಕೊಳ್ಳಗಳನ್ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿನೂ ಕೂಡ ಈ ಒಂದು ಸಸ್ಪೆನ್ಷನ್ ಅಲ್ಲಿ ಇರುವಂತದ್ದು. ಬ್ಯಾಕ್ ಸೆಕ್ಷನ್ ನ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಡ್ರಮ್ ಬ್ರೇಕ್ಸ್ ಇರುತ್ತೆ. ಯಾವುದೇ ರೀತಿ ಡಿಸ್ಕ್ ಬ್ರೇಕ್ ಕೊಟ್ಟಿರೋದಿಲ್ಲ. ಡ್ರಮ್ ಬ್ರೇಕ್ ನ ಸೈಜ್ ಬಂದು 130 mm ಆಗಿರುವಂತದ್ದು. ಹಾಗೆ ಟೈರ್ ಸೈಜ್ ನೋಡೋದಾದ್ರೆ 110x80 12 ಇಂಚಸ್ ಇಂದ ಬಂದಿರುತ್ತೆ. ಹಿಂದೆಡೆ ಸೆಕ್ಷನ್ ಅಲ್ಲೂ ಕೂಡ ನಿಮಗೆ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇರುತ್ತೆ. ನೋಡ್ತಿರ್ಬೋದು ಡಿಸೈನ್ ನ ಕೊಟ್ಟಿರುವಂತದ್ದು ಡೈಮಂಡ್ ಕಟ್ ಅಲ್ಲಿ. ಹಾಗೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುವಂತದ್ದು ಹಿಂದೆಡೆ ಸೆಕ್ಷನ್ ಅಲ್ಲಿ ಕೂಡ. ಈ ಸ್ಕೂಟರ್ ನ ಮೋಟರ್ ಮತ್ತೆ ಬ್ಯಾಟರಿನ ನೋಡ್ತಾ ಹೋಗೋಣ. ಮೋಟರ್ ಟೈಪ್ ನ ನೋಡೋದಾದ್ರೆ PMSM ಅಂದ್ರೆ ಪರ್ಮನೆಂಟ್ ಮ್ಯಾಗ್ನೆಟ್ ಸಿಂಕ್ರೋನಸ್ ಮೋಟರ್ ಅನ್ನೋ ಒಂದು ಟೈಪ್ ಅಲ್ಲಿ ಬಂದಿರುತ್ತೆ. ಹಾಗೆ ಬ್ಯಾಟರಿ ಟೈಪ್ ನ ನೋಡೋದಾದ್ರೆ ಲಿಥಿಯಂ ಅಯಾನ್ ಅನ್ನೋ ಒಂದು ಬ್ಯಾಟರಿಯಿಂದ ಬಂದಿರುತ್ತೆ. ಹಾಗೆ ಒಂದು ಸ್ಕೂಟರ್ ಅಲ್ಲಿ ನಮಗೆ ಒಟ್ಟು 2 ಬ್ಯಾಟರೀಸ್ ಇರುವಂತದ್ದು. ಈ ಒಂದು ಸ್ಕೂಟರ್ ನ ಮ್ಯಾಕ್ಸಿಮಮ್ ಪವರ್ ಅಂದ್ರೆ ಮೋಟರ್ ನ ಪವರ್ ನ ನೋಡೋದಾದ್ರೆ 6 ಕಿಲೋವ್ಯಾಟ್ ಆಗಿರುವಂತದ್ದು. ಹಾಗೆ ಟಾರ್ಕ್ ನ ನೋಡೋದಾದ್ರೆ 22 Nm ಟಾರ್ಕ್ ಇರುವಂತದ್ದು. ಹಾಗೆ ಒಂದು ಸ್ಕೂಟರ್ ಅಲ್ಲಿ ನಮಗೆ ಒಟ್ಟು 3 ರೈಡಿಂಗ್ ಮೋಡ್ಸ್ ಇರುವಂತದ್ದು. ಇಕೋ ಮೋಡ್, ನಾರ್ಮಲ್ ಮೋಡ್ ಹಾಗೆ ಸ್ಪೋರ್ಟ್ ಮೋಡ್. ಇಕೋ ಮೋಡ್ ಅಲ್ಲಿ ನಿಮಗೆ ಆಬ್ವಿಯಸ್ಲಿ ಚಾರ್ಜಿಂಗ್ ಸ್ವಲ್ಪ ಜಾಸ್ತಿ ಬರುತ್ತೆ. ಸ್ಪೋರ್ಟ್ ಮೋಡ್ ಅಲ್ಲಿ ನಿಮಗೆ ಬೇಗನೆ ಚಾರ್ಜ್ ಖಾಲಿ ಆಗುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಹಾಗೆ ಒಂದು ಸ್ಕೂಟರ್ ನ ಚಾರ್ಜಿಂಗ್ ಟೈಪ್ ನ ನೋಡೋದಾದ್ರೆ ನಿಮಗೆ ಚಾರ್ಜ್ ಮಾಡೋದಕ್ಕೆ ಎಲ್ಲೂ ಕೂಡ ನಿಮಗೆ ಪಾಯಿಂಟ್ ಕೊಟ್ಟಿಲ್ಲ ಈ ಒಂದು ಸ್ಕೂಟರ್ ನಲ್ಲಿ. ಬದಲಾಗಿ ನೀವು ಚಾರ್ಜರ್ ಗಳನ್ನ ಚಾರ್ಜಿಂಗ್ ಸ್ಟೇಷನ್ಸ್ ಹೋಗಿ ಸ್ವಾಪ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಹೋಂಡಾದವರು ಒಂದು ಹೊಸ ಇನ್ನೋವೇಷನ್ ನ ತಂದಿದ್ದಾರೆ ಬ್ಯಾಟರಿಗಳನ್ನ ರೀಚಾರ್ಜ್ ಮಾಡ್ಕೊಳ್ಳೋದಕ್ಕೆ. ನಿಮಗೆ ಗಾಡಿ ತಗೋಬೇಕಿದ್ದಾಗ ಒಂದು ಸ್ಮಾರ್ಟ್ ಕಾರ್ಡ್ ನ ಕೊಟ್ಟಿರ್ತಾರೆ. ಆ ಸ್ಮಾರ್ಟ್ ಕಾರ್ಡ್ ಗೆ ನೀವು 800 rupees ಮಿನಿಮಮ್ ರೀಚಾರ್ಜ್ ಮಾಡ್ಕೊಬೇಕಾಗುತ್ತೆ. ಸೊ ಅದ್ರ ಮುಖಾಂತರ ಹೋಂಡಾ ಇ ಸ್ವಾಪ್ ಅನ್ನೋ ಒಂದು ಚಾರ್ಜಿಂಗ್ ಸ್ಟೇಷನ್ಸ್ ಗೆ ಹೋಗಿ ಆ ಕಾರ್ಡ್ ನ ಯೂಸ್ ಮಾಡಿ ಅಲ್ಲಿರುವಂತಹ ಫುಲ್ಲಿ ಚಾರ್ಜ್ ಬ್ಯಾಟರೀಸ್ ನ ತಗೊಂಡು ನಿಮ್ಮ ಹತ್ರ ಖಾಲಿ ಆಗಿರುವಂತಹ ಬ್ಯಾಟರೀಸ್ ನ ರಿಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಟೈಮ್ ನಿಮಗೆ ಒಂದು ಪೆಟ್ರೋಲ್ ಹಾಕ್ಸ್ದಷ್ಟೇ ಆಗುವಂತದ್ದು, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಸೊ ನೀವು ಚಾರ್ಜ್ ಹಾಕೊಂಡು ಬ್ಯಾಟರಿನ ಫುಲ್ ಆಗೋ ಗಂಟ ಕುತ್ಕೊಳ್ಳೋ
ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ನಮಗೆ. ಸೊ ನಾವು ಪೆಟ್ರೋಲ್ ಹಾಕ್ಸಿದಷ್ಟೇ ಈಸಿಯಾಗಿ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದಾಗುತ್ತೆ. ಹಾಗೆ ಈ ಒಂದು ಸ್ಕೂಟರ್ನ ಟಾಪ್ ಸ್ಪೀಡ್ ನ ನೋಡೋದಾದ್ರೆ 85ರಿಂದ 89 ಕಿಲೋಮೀಟರ್ ಪರ್ ಅವರ್ಗೆ ಹೋಗುವಂತದ್ದು. ಹಾಗೆ ಚಾರ್ಜಿಂಗ್ ಟೈಮ್ ನಾನು ಹೇಳ್ದಾಗೆ ಮೊದಲೇ ನಿಮಗೆ ಇರೋದೇ ಇಲ್ಲ, ಪೆಟ್ರೋಲ್ ಹಾಕ್ಸಷ್ಟೇ ಆಗುವಂತದ್ದು. ಹಾಗೆ ಮೈಲೇಜ್ ನ ನೋಡೋದಾದ್ರೆ ಕಂಪ್ನಿಯವ್ರ ಪ್ರಕಾರ 102 ಕಿಲೋಮೀಟರ್ ಒಂದು ಚಾರ್ಜ್ಗೆ, ಅದೇ ಓನರ್ಸ್ ಪ್ರಕಾರ 90ರಿಂದ 95 ಕಿಲೋಮೀಟರ್ ಒಂದು ಚಾರ್ಜ್ಗೆ ಆಗಿರುತ್ತೆ. ಈ ಸ್ಕೂಟರ್ ನಲ್ಲಿ ನಮಗೆ ಯಾವುದೇ ರೀತಿ ಡಿಕ್ಕಿ ಸ್ಪೇಸ್ ಅನ್ನೋದು ಇರೋದಿಲ್ಲ. ಬದಲಾಗಿ ಆ ಡಿಕ್ಕಿ ಸ್ಪೇಸ್ ನ ನಮಗೆ 2 ಬ್ಯಾಟರಿಗಳನ್ನ ಇಡೋದಕ್ಕೆ ಸ್ಪೇಸ್ ಮಾಡಿಕೊಟ್ಟಿರುವಂತದ್ದು ನೋಡ್ತಿರ್ಬೋದು. ಇಲ್ಲಿರುವಂತಹ ಬ್ಯಾಟರೀಸ್ ನ ನಾವು ಚಾರ್ಜಿಂಗ್ ಸ್ಟೇಷನ್ಸ್ ಗೆ ಹೋಗಿ ರಿಪ್ಲೇಸ್ ಮಾಡ್ಕೋಬಹುದಾಗಿರುತ್ತೆ. ಅಂದ್ರೆ ಫುಲ್ ಚಾರ್ಜ್ ಆಗಿರುವಂತಹ ಬ್ಯಾಟರೀಸ್ ನ ನಾವು ಎತ್ತಿ ಯೂಸ್ ಮಾಡಬಹುದಾಗಿರುತ್ತೆ. ಬ್ಯಾಟರಿ ತೆಗೆಯೋದಕ್ಕೆ ಈ ಲಾಕ್ಸ್ ನ ನಾವು ಓಪನ್ ಮಾಡ್ಕೊಂಡು ತೆಗಿಬೇಕಾಗತ್ತೆ. ಈ ಗಾಡಿನ ಸ್ಟಾರ್ಟ್ ಮಾಡೋದಕ್ಕೆ ಯಾವುದೇ ರೀತಿ ಕಿಕ್ಕರ್ ಆಗ್ಲಿ ಅಥವಾ ನಾರ್ಮಲ್ ಕೀ ಆಗ್ಲಿ ಕೊಟ್ಟಿರೋದಿಲ್ಲ. ಬದಲಾಗಿ ಒಂದು ಸ್ಮಾರ್ಟ್ ಕೀನ ಕೊಟ್ಟಿರ್ತಾರೆ. ಅದನ್ನ ಪ್ರೆಸ್ ಮಾಡ್ತು ಅಂತ ಹೇಳಿದ್ರೆ ಗಾಡಿ ಅನ್ಲಾಕ್ ಆಗುತ್ತೆ. ಹಾಗೆ ಇಲ್ಲಿರುವಂತಹ ಪುಷ್ ಸ್ಟಾರ್ಟ್ ಬಟನ್ ನ ನಾವು ಪುಷ್ ಮಾಡಿ ರೈಟ್ ಸೈಡ್ ಗೆ ತಿರುಗಿಸ್ತು ಅಂತ ಹೇಳಿದ್ರೆ ಗಾಡಿ ಅನ್ಲಾಕ್ ಆಗಿ ಸ್ಟಾರ್ಟ್ ಆಗುವಂತದ್ದು. ಹಾಗೆ ಈ ಒಂದು ಗಾಡಿದು ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ ನೋಡೋದಾದ್ರೆ 7 ಇಂಚಸ್ TFT ಡಿಸ್ಪ್ಲೇ ಇರುವಂತಹ ಒಂದು ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ ಈ ಒಂದು ಸ್ಕೂಟರ್ ನಲ್ಲಿ ಕೊಟ್ಟಿರ್ತಾರೆ. ತುಂಬಾ ದೊಡ್ಡದಾಗಿದೆ ಅಂತಾನೆ ಹೇಳ್ಬೋದು ಈ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್. ಹಾಗೆ ಈ ಒಂದು ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ಅಲ್ಲಿ ನಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಮತ್ತೆ ಹೋಂಡಾ ರೋಡ್ ಸಿಂಕ್ ಡಿಯೋ ಆಪ್ ಮುಖಾಂತರ ನಾವು ಫೋನ್ ನ ಕನೆಕ್ಟ್ ಮಾಡ್ಕೋಬಹುದಾಗಿರುತ್ತೆ. ಹಾಗೆ ರೈಡಿಂಗ್ ಮೋಡ್ಸ್ ನ ಇಲ್ಲಿರುವಂತಹ ಸ್ವಿಚ್ ಮುಖಾಂತರ ಈಕೋ, ಸ್ಪೋರ್ಟ್ ಮತ್ತೆ ನಾರ್ಮಲ್ ಅನ್ನೋ ಮೋಡ್ಸ್ ನ ಎನೇಬಲ್ ಡಿಸೇಬಲ್ ಮಾಡ್ಕೋಬಹುದಾಗಿರುತ್ತೆ ಈ ಒಂದು ಬಟನ್ ಮುಖಾಂತರ. ಈ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ ತುಂಬಾನೇ ಅಡ್ವಾನ್ಸ್ ಆಗಿ ಡಿಸೈನ್ ಮಾಡಿ ರೆಡಿ ಮಾಡಿರುವಂತದ್ದು ಈ ಒಂದು ಸ್ಕೂಟರ್ ಗೆ. ಹಾಗೆ ಈ ಒಂದು ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಸೆಟ್ಟಿಂಗ್ಸ್ ನ ಮಾಡ್ಕೊಳ್ಳೋದಕ್ಕೆ ಸೈಡ್ ಅಲ್ಲಿ ನಮಗೆ ಒಂದು ಜಾಯ್ಸ್ಟಿಕ್ ಅಥವಾ ಒಂದು ಕೀಸ್ ನ ಕೊಟ್ಟಿರುವಂತದ್ದು. ಸೊ ಅದ್ರ ಮುಖಾಂತರ ನಾವು ಈ ಒಂದು ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ ನಾವು ಅಡ್ಜಸ್ಟ್ ಮಾಡ್ಕೊಬಹುದಾಗಿರುತ್ತೆ. ಹಾಗೆ ಸೆಟ್ಟಿಂಗ್ಸ್ ನ ಮಾಡ್ಕೋಬಹುದಾಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಆ ಜಾಯ್ಸ್ಟಿಕ್ ಮುಖಾಂತರ ನಾವು ಇಲ್ಲಿರುವಂತಹ ಸೆಟ್ಟಿಂಗ್ಸ್ ನ ನಾವು ಎನೇಬಲ್ ಡಿಸೇಬಲ್ ಅಥವಾ ಏನಾದ್ರೂ ಬೇರೆ ಆಪ್ಷನ್ಸ್ ನ ನಾವು ಯೂಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುವಂತದ್ದು ಈ ಜಾಯ್ಸ್ಟಿಕ್ ಮುಖಾಂತರ. ಈ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನಮಗೆ ಯಾವುದೇ ರೀತಿ ಟಚ್ ಸ್ಕ್ರೀನ್ ಇಂದ ಬಂದಿರೋದಿಲ್ಲ. ಹೋಂಡಾದವರು ಈ ಒಂದು ಸ್ಕೂಟರ್ ನ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿಯಿಂದ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು ಜಾಯ್ಸ್ಟಿಕ್ ಆಗ್ಲಿ ಮತ್ತೆ ಹೈ ಬೀಮ್ ಲೋ ಬೀಮ್ ಆಗ್ಲಿ ಹಾರ್ನ್ ಬಟನ್ ಆಗ್ಲಿ ಮತ್ತೆ ಇಂಡಿಕೇಟರ್ ಸ್ವಿಚ್ ಆಗ್ಲಿ ತುಂಬಾನೇ ಪ್ರೀಮಿಯಂ ಆಗಿ ರೆಡಿ ಮಾಡಿದ್ದಾರೆ. ಮತ್ತೆ ಇಲ್ಲಿರುವಂತಹ ಬಟನ್ ನಿಮಗೆ ರೈಡಿಂಗ್ ಮೋಡ್ಸ್ ನ ಎನೇಬಲ್ ಡಿಸೇಬಲ್ ಮಾಡ್ಕೊಳ್ಳುವಂತ ಒಂದು ಆಪ್ಷನ್ ಇರುವಂತದ್ದು. ಮತ್ತೆ ಇದು ಶೆಲ್ಫ್ ಸ್ಟಾರ್ಟ್ ಹಾಗೆ ರಿವರ್ಸ್ ಹೋಗುವಂತ ಬಟನ್ ಆಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಗ್ರಿಪ್ಪರ್ ಮತ್ತೆ ಬ್ರೇಕ್ ಲಿವರ್ಸ್ ನ ನೋಡ್ತಿರ್ಬೋದು. ಇದು ಕೂಡ ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸ್ತಿದೆ. ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ ನಿಮಗೆ. ಇದು ಪುಷ್ ಸ್ಟಾರ್ಟ್ ಬಟನ್ ಆಗಿರುವಂತದ್ದು ಈ ಗಾಡಿದು. ಹಾಗೆ ಸೀಟ್ ನ ಓಪನ್ ಮಾಡೋದಕ್ಕೆ ಅಲ್ಲಿ ಒಂದು ಸ್ವಿಚ್ ನ ಕೊಟ್ಟಿದ್ದಾರೆ. ಹಾಗೆ ಒಂದು ಸ್ಕೂಟರ್ ನಲ್ಲಿ ಫ್ರಂಟ್ ಸೆಕ್ಷನ್ ಅಲ್ಲೂ ಕೂಡ ಒಂದು ಲಗೇಜ್ ಹುಕ್ ಇರುವಂತದ್ದು, ಅದು ಕೂಡ ಫೋಲ್ಡಬಲ್ ಆಗಿ ಕೊಟ್ಟಿರುವಂತದ್ದು. ಮತ್ತೆ ಇಲ್ಲಿ ಎರಡೂ ಕಡೆ ನಿಮಗೆ ಒಂದಷ್ಟು ಥಿಂಗ್ಸ್ ನ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ನ ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಗಾಡಿನಲ್ಲಿ ಫ್ರಂಟ್ ಸೆಕ್ಷನ್ ಅಲ್ಲಿ ಚಾರ್ಜಿಂಗ್ ಸಾಕೆಟ್ ಕೂಡ ಇರುವಂತದ್ದು. ಸಿ ಟೈಪ್ ಚಾರ್ಜಿಂಗ್ ಸಾಕೆಟ್ ನೋಡ್ತಿರ್ಬೋದು. ಚಾರ್ಜ್ ಹಾಕೊಂಡು ಫೋನ್ ನ ಅಲ್ಲೇ ನೀವು ಇಟ್ಕೋಬಹುದಾಗುತ್ತೆ. ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಸ್ಕೂಟರ್ ನ ಲೆಗ್ ರೂಮ್ ಸ್ಪೇಸ್ ನ ನೋಡಬಹುದು. ತುಂಬಾನೇ ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬೋದು. ಎಲ್ಲಾ ಥಿಂಗ್ಸ್ ನ ಇಟ್ಕೊಳ್ಳುವಂತ ಒಂದು ಸ್ಪೇಸ್ ನ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಆಕ್ಟಿವಾ ಇ ಅನ್ನೋ ಒಂದು ಬ್ಯಾಡ್ಜಿಂಗ್ ಇಲ್ಲಿ ಆಗಿರುವಂತದ್ದು. ಹಾಗೆ ನಮಗೆ ಅಂಡರ್ ಸೀಟ್ ಕೆಳಗಡೆನೂ ಕೂಡ ನಿಮಗೆ ಒಂದು ಹುಕ್ ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ಅದು ಕೂಡ ಫೋಲ್ಡಬಲ್ ಆಗಿರುವಂತದ್ದು. ಸೊ ಇಲ್ಲೂ ಕೂಡ ನೀವು ಥಿಂಗ್ಸ್ ನ ಕ್ಯಾರಿ ಮಾಡೋದಕ್ಕೆ ಒಂದು ಅವಕಾಶನ ಮಾಡಿಕೊಟ್ಟಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಆಗ್ಲೇ ಹೇಳ್ದಾಗೆ ಒಂದು ಸ್ಕೂಟರ್ ನ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು ಸೈಡ್ ಸ್ಟ್ಯಾಂಡ್ ಕೊಟ್ಟಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಹಾಗೆ ಡಬಲ್ ಸ್ಟ್ಯಾಂಡ್ ಕೂಡ ಕೊಟ್ಟಿರುವಂತದ್ದು. ಇದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಪಿಲಿಯನ್ ರೈಡರ್ ಗೆ ಇರುವಂತಹ ಫುಟ್ ರೆಸ್ಟ್ ನ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಒಳಗಡೆ ಸೇರ್ಕೊಳ್ಳುತ್ತೆ ಬೇಡದೆ ಹೋದಾಗ. ಸೊ ಇದು ಕೂಡ ನಿಮಗೆ ತುಂಬಾನೇ ಚೆನ್ನಾಗಿ ಇಂಜಿನಿಯರಿಂಗ್ ವರ್ಕ್ ನ ಈ ಒಂದು ಸ್ಕೂಟರ್ ನಲ್ಲಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಈ ಒಂದು ಸ್ಕೂಟರ್ ನ ರೈಟ್ ಸೈಡ್ ಅಲ್ಲಿ ಇರುವಂತಹ ಒಂದು ಫುಟ್ ರೆಸ್ಟ್ ನ ನೋಡ್ತಿರ್ಬೋದು. ಅದೇ ಡಿಸೈನ್ ನಲ್ಲಿ ಕೊಟ್ಟಿರುವಂತದ್ದು. ಸೊ ಈಸಿಯಾಗಿ ನೀವು ಬೇಡದೆ ಇರೋ ಟೈಮ್ ನಲ್ಲಿ ಅದನ್ನ ಒಳಗಡೆ ತಳ್ಳುವಂತ ಒಂದು ಆಪ್ಷನ್ ನ ಕೊಟ್ಟಿರುವಂತದ್ದು. ಮತ್ತೆ ವೆಂಟಿಲೇಷನ್ ಗೆ ಒಂದಷ್ಟು ಸ್ಪೇಸ್ ನ ಇಲ್ಲಿ ಕೂಡ ಕೊಟ್ಟಿರುವಂತದ್ದು. ಡಿಕ್ಕಿನ ಓಪನ್ ಮಾಡೋಣ. ಅಲ್ಲಿ ಏನಿದೆ ಅನ್ನೋದನ್ನ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೀನಿ. ಸೊ ಆ ಸ್ವಿಚ್ ನ ಓಪನ್ ಮಾಡಿದ ತಕ್ಷಣ ಈ ಡಿಕ್ಕಿ ಓಪನ್ ಆಗುವಂತದ್ದು. ಇಲ್ಲಿ ನೋಡ್ತಿರ್ಬೋದು ನಮಗೆ ಯಾವುದೇ ರೀತಿ ಡಿಕ್ಕಿ ಸ್ಪೇಸ್ ಇರೋದಿಲ್ಲ. ಬದಲಾಗಿ 2 ಬ್ಯಾಟರೀಸ್ ಇರುವಂತದ್ದು ಇಲ್ಲಿ. ಈ ಸ್ಕೂಟರ್ ನ ಸೀಟ್ ಕೂಡ ತುಂಬಾನೇ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು ತುಂಬಾನೇ ಸಾಫ್ಟ್ ಆಗಿರುವಂತದ್ದು. ರೈಡರ್ಗೂ ಅಷ್ಟೇ ಪಿಲಿಯನ್ ರೈಡರ್ಗೂ ಅಷ್ಟೇ ತುಂಬಾನೇ ಸಾಫ್ಟ್ ಆಗಿ ತುಂಬಾ ದೂರ ಹೋಗಬಹುದಾಗಿರುತ್ತೆ. ಹಾಗೆ ಒಂದು ಸ್ಕೂಟರ್ ಮೇಲೆ ನೋಡ್ತಿರ್ಬೋದು ಸೀಟ್ ಮೇಲೆ ಆಕ್ಟಿವಾ ಇ ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಗ್ರಾಬ್ ರೇಲ್ಸ್ ನ ನೋಡ್ತಿರ್ಬೋದು. ಅಂದ್ರೆ ಕಂಟಿನ್ಯೂ ಆಗಿರುವಂತದ್ದು, ಯಾವುದೇ ರೀತಿ ಸ್ಪ್ಲಿಟೆಡ್ ಗ್ರಾಬ್ ರೇಲ್ಸ್ ನ ಕೊಟ್ಟಿಲ್ಲ. ಅದು ಕೂಡ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಿಂದೆಗಡೆ ನೋಡ್ತಿರ್ಬೋದು ಹೋಂಡಾ ಅನ್ನೋ ಬ್ಯಾಡ್ಜಿಂಗ್ ಆಗಿರುವಂತದ್ದು. ಮತ್ತೆ ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗುವಂತದ್ದು ಈ ಒಂದು ಜಾಗದಲ್ಲಿ. ಹಾಗೆ ಒಂದು ಸ್ಕೂಟರ್ ನ ಟೈಲ್ ಲ್ಯಾಂಪ್ ನ ನೋಡ್ತಿರ್ಬೋದು. ಕಂಪ್ಲೀಟ್ ಎಲ್ಇಡಿ ಸೆಟಪ್ ಅಲ್ಲಿ ಬರುವಂತದ್ದು. ಯಾವುದೇ ರೀತಿ ಹಾಲೋಜಿನ್ ನ ಯೂಸ್ ಮಾಡಿರೋದಿಲ್ಲ. ಹಾಗೆ ಇಲ್ಲಿ ಇಂಡಿಕೇಟರ್ಸ್ ಪ್ಲೇಸ್ಮೆಂಟ್ ಆಗಿರುವಂತದ್ದು. ಅದು ಕೂಡ ನಿಮಗೆ ಎಲ್ಇಡಿ ಇಂದಾನೆ ಬಂದಿರುವಂತದ್ದು. ಈ ಗಾಡಿನ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ ಚೂರು ಕೂಡ ಸೌಂಡ್ ಆಗೋದಿಲ್ಲ. ನೋಡ್ತಿರ್ಬೋದು ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಹೇಗೆ ಸೌಂಡ್ಲೆಸ್ ಮುಖಾಂತರ ಹೋಗ್ತಾರೆ ಅನ್ನೋದನ್ನ. ಸೊ ತುಂಬಾನೇ ಅದ್ಭುತವಾಗಿ ಇರುವಂತದ್ದು ಈ ಒಂದು ಸ್ಕೂಟರ್. ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಸ್ಕೂಟರ್ಗೆ.
ಸ್ಕೂಟರ್‌ಗೆ ನಮಗೆ 2 ವಾರಂಟಿ ಬರುವಂತದ್ದು. ಒಂದು ಬ್ಯಾಟರಿಗೆ, ಒಂದು ಮೋಟರ್‌ಗೆ. ಬ್ಯಾಟರಿ ವಾರಂಟಿನ ನೋಡೋದಾದ್ರೆ 3 ವರ್ಷ ಅಥವಾ 50,000 ಕಿಲೋಮೀಟರ್ ಆಗಿರುವಂತದ್ದು. ಮೋಟಾರ್ ವಾರಂಟಿನ ನೋಡೋದಾದ್ರೆ 3 ವರ್ಷ ಆಗಿರುವಂತದ್ದು. ಹಾಗೆ ಈ ಒಂದು ಸ್ಕೂಟರ್‌ನ ಓವರಾಲ್ ವೆಯ್ಟ್‌ನ ನೋಡೋದಾದ್ರೆ 119 ಕೆಜಿ ಆಗಿರುವಂತದ್ದು. ಗ್ರೌಂಡ್ ಕ್ಲಿಯರೆನ್ಸ್‌ನ ನೋಡೋದಾದ್ರೆ 171 ಆಗಿರುವಂತದ್ದು. ಸೊ ನೋಡ್ತಿರ್ಬೋದು ತುಂಬಾನೇ ಸ್ಪೇಷಿಯಸ್ ಆಗಿದೆ ಗ್ರೌಂಡ್‌ಗೂ ಅಥವಾ ಈ ಒಂದು ಗಾಡಿಗೂ. ಸೊ ಹಾಗಾಗಿ ನೀವು ಎಲ್ಲಾ ಹಳ್ಳ ಕೊಳ್ಳಗಳಲ್ಲಿ ಈಸಿಯಾಗಿ ಗಾಡಿನ ಓಡಿಸಬಹುದಾಗಿರುತ್ತೆ. ಹಾಗೆ ಈ ಒಂದು ಸ್ಕೂಟರ್‌ನ ಸೀಟ್ ಹೈಟ್‌ನ ನೋಡೋದಾದ್ರೆ 766 ಆಗಿರುವಂತದ್ದು. ನೋಡ್ತಿರ್ಬೋದು ನನ್ನ ಹೈಟ್ ಬಂದು 6.1 ಅಡಿ ಆಗಿರುವಂತದ್ದು. ನಾನು ಕುತ್ಕೊಂಡಾಗ ತುಂಬಾನೇ ಕಂಫರ್ಟಬಲ್ ಆಗಿತ್ತು. ಯಾವುದೇ ರೀತಿ ಹೈಟಿನ ತೊಂದರೆ ಆಗ್ಲಿಲ್ಲ. ಸೊ ನನ್ಗನ್ಸೋ ಹಾಗೆ ಯಾವುದೇ ರೀತಿ ಹೈಟಿನ ವ್ಯಕ್ತಿಗಳಾದ್ರೂ ಈ ಒಂದು ಸ್ಕೂಟರ್‌ನ ಓಡಿಸೋದಕ್ಕೆ ತುಂಬಾನೇ ಈಸಿ ಆಗಿರುತ್ತೆ. ಯಾವುದೇ ರೀತಿ ಹೈಟಿನ ತೊಂದರೆ ಆಗೋದಿಲ್ಲ. ಸ್ಕೂಟರ್‌ನ ಆನ್ಯುವಲ್ ಮೇಂಟೆನೆನ್ಸ್ ಕಾಸ್ಟ್ ಅಂದ್ರೆ 1 ವರ್ಷಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಅಂತ ನೋಡೋದಾದ್ರೆ ₹2,000 ಇಂದ ₹2,500 ಆಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್‌ನ ರೈವಲ್ರಿ ಸ್ಕೂಟರ್ಸ್ ಯಾವ್ದು ಅಂತ ನೋಡೋದಾದ್ರೆ ಟಿವಿಎಸ್ ಐಕ್ಯೂಬ್, ಬಜಾಜ್ ಚೇತಕ್, ಏಥರ್ ರಿಸ್ಟಾ, ಸುಜುಕಿ ಇ ಆಕ್ಸೆಸ್ ಈ ಒಂದಷ್ಟು ಸ್ಕೂಟರ್ಸ್ ಈ ಒಂದು ಸ್ಕೂಟರ್‌ನ ರೈವಲ್ರಿ ಸ್ಕೂಟರ್ ಆಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್‌ನ ಆನ್ ರೋಡ್ ಪ್ರೈಸ್ ನಮ್ಮ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಿನಲ್ಲಿ ಎಷ್ಟಿದೆ ಅಂತ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ ₹1,52,028 ಆಗಿರುವಂತದ್ದು. ಇನ್ಶೂರೆನ್ಸ್ ಅಂತ ಹೇಳಿ ₹7,046 ಚಾರ್ಜ್ ಮಾಡ್ತಿರುವಂತದ್ದು. ಆರ್‌ಟಿಒ ಮತ್ತೆ ಅದರ್ಸ್ ಅಂತ ಹೇಳಿ ₹1,061 ಚಾರ್ಜ್ ಮಾಡ್ತಿರುವಂತದ್ದು. ಒಟ್ಟು ಆನ್ ರೋಡ್ ಪ್ರೈಸ್ ನಮಗೆ ₹1,60,135 ಚಾರ್ಜ್ ಮಾಡ್ತಿರುವಂತದ್ದು ಈ ಒಂದು ಸ್ಕೂಟರ್‌ಗೆ. ಇಷ್ಟು ಇನ್ಫಾರ್ಮೇಶನ್ ಈ ಒಂದು ಸ್ಕೂಟರ್ ಬಗ್ಗೆ ಆಗಿರುತ್ತೆ. ಇನ್ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ.